ಆಪ್ಕಿ ಅದಾಲತ್ನಲ್ಲಿ ರವಿ ಶಾಸ್ತ್ರಿ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ಪಕ್ಷಪಾತ ಮಾಡುತ್ತಾರೆ ಎಂಬುದು. ರವಿ 35 ವರ್ಷಗಳಿಂದ ಕ್ರಿಕೆಟ್ನ ಜಗತ್ನಲ್ಲಿದ್ದೀರಿ. ಬ್ಯಾಟಿಂಗ್ನಲ್ಲಿ, ಬೌಲಿಂಗ್ನಲ್ಲಿ, ಕಮೆಂಟ್ರಿನಲ್ಲಿ, ಟೀಮ್ನ ಡೈರೆಕ್ಟರ್ ಆಗಿದ್ರಿ. ಆದ್ರೆ ನೀವು ವಿರಾಟ್ ಕೊಹ್ಲಿನ ಹೊಗಳಿರೋ ಅಷ್ಟು ಯಾವ ಕ್ರಿಕೆಟರ್ನು ಕೂಡ ಹೊಗಳಿಲ್ಲ ಇವತ್ತಿನ ತನಕ. ನೋಡಿ, ನೀವು ಹೇಳ್ತೀರಿ ಕೊಹ್ಲಿ ಅತ್ಯುತ್ತಮ ಅಂತ. ಕೊಹ್ಲಿನಲ್ಲಿ ಉತ್ಸಾಹ ಇದೆ, ಬಾಡಿ ಲ್ಯಾಂಗ್ವೇಜ್ ಅದ್ಭುತವಾಗಿದೆ, ವರ್ಲ್ಡ್ ಕ್ಲಾಸ್ ಇನ್ನಿಂಗ್ಸ್ ಅನ್ನ ಆಡ್ತಾರೆ, ಯಾವಾಗ್ಲೂ ದೊಡ್ಡ ಸ್ಕೋರನ್ನ ಮಾಡಬೇಕು ಅಂತ ಅನ್ಕೊಳ್ತಾರೆ, ಫೈಟರ್ ಅವರು. ಆದ್ರೆ ಕೊಹ್ಲಿ ಇಲ್ಲದೆ ಇದ್ರೆ ಏನೂ ಇಲ್ಲ. ನೀವಲ್ಲಿ ಏನೇನು ವಿಷಯಗಳು ಹೇಳಿದ್ರಲ್ಲ ರಜತ್ ಅವರೇ, ನೀವ್ ಹೇಳಿ, ನಾನು ಒಂದು ವಿಷಯದಲ್ಲಾದ್ರೂ ತಪ್ಪಿದ್ದೀನ ಹೇಳಿ. ಇದು ವಿರಾಟ್ ಕೊಹ್ಲಿನ ಹಕ್ಕು. ಇದು ಮಾತಾಡೋವನಿಗೆ ಉತ್ತರ ಕೊಡೋದಕ್ಕೆ. ಯಾಕಂದ್ರೆ ಅವರು ಎಂತ ಕ್ರಿಕೆಟರ್ ಅಂದ್ರೆ, ಅವ್ರೇನ್ ಕ್ರಿಕೆಟ್ ಆಡಿದಾರಲ್ಲ ಲಾಸ್ಟ್ 2 years ಅಲ್ಲಿ, ಅದು ಅದ್ಭುತವಾದದ್ದು. ಯಾಕಂದ್ರೆ ಆಸ್ಟ್ರೇಲಿಯಾದಲ್ಲಿ 4 ಟೆಸ್ಟ್ ಮ್ಯಾಚಲ್ಲಿ ಸೆಂಚುರಿ ಮಾಡೋದು ಅದೊಂದು ಮಾಮೂಲಿ ವಿಷಯ ಅಲ್ಲ. IPL ಪರ್ಫಾರ್ಮೆನ್ಸ್ ನೋಡಿ, ವರ್ಲ್ಡ್ ಕಪ್ T20 ಪರ್ಫಾರ್ಮೆನ್ಸ್ ನೋಡಿ, ವರ್ಲ್ಡ್ ಕಪ್ 50-50 ಪರ್ಫಾರ್ಮೆನ್ಸ್ ನೋಡಿ, ಈ ವರ್ಷ ಹೇಗೆ ಅವನು ಟೆಸ್ಟ್ ಕ್ರಿಕೆಟ್ ಆಡ್ತಿದ್ದಾನೋ, ಒನ್ ಡೇ ಇಂಟರ್ನ್ಯಾಷನಲ್ ಆಡ್ತಿದ್ದಾನೋ, ಶಿಯರ್ ಕನ್ಸಿಸ್ಟೆನ್ಸಿ ನೋಡಿ ನೀವು. ಮತ್ತೆ ನನಗೆಲ್ಲಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ಏನಂದ್ರೆ, ಅವನು ಯಂಗ್ಸ್ಟರ್ಸ್ಗೆಲ್ಲ ಒಂದು ದೊಡ್ಡ ರೋಲ್ ಮಾಡೆಲ್ ಆಗಿದೆ. ನೀವಂತೂ ಅವರಿಗೆ ಫುಲ್ ಫಿದಾ ಆಗ್ಬಿಟ್ಟಿದ್ದೀರಾ. ಖಂಡಿತ ಫಿದಾ ನಾನು. ನೀವು ಫಿದಾ ಅಲ್ವಾ? ನಾನು ಫಿದಾ, ಖಂಡಿತ ಫಿದಾ ರೀ. ಅಂದ್ರೆ ಇಂಥ ಕ್ರಿಕೆಟರ್ ಸಿಕ್ಕ್ರೆ ಇವನು ನಮ್ಮ ದೇಶದ ಯಾವುದೇ ವ್ಯಕ್ತಿ ಇದ್ರೂ ಪ್ರೌಡ್ ಫೀಲ್ ಆಗ್ಬೇಕು ಇವ್ರ ಮೇಲೆ. ಅದಕ್ಕೆ ನೀವು ಹೇಳ್ತೀರಿ ಕ್ರಿಕೆಟ್ನ 3 ಫಾರ್ಮ್ಯಾಟ್ ಅಲ್ಲಿ, ಅಂದ್ರೆ T20ನಲ್ಲಿ, ಒನ್ ಡೇನಲ್ಲಿ, ಟೆಸ್ಟ್ ಅಲ್ಲಿ 3ರಲ್ಲೂ ಕ್ಯಾಪ್ಟನ್ ಮಾಡ್ಬಿಡ್ಬೇಕು ಅಂತ. ಅಲ್ಲ, ನಾವು ಮಾಡೋದಲ್ಲ, ಅವ್ನು ಆಗ್ಬಿಡ್ತಾನೆ. MS ಧೋನಿನೂ ಹೇಳಿದಾರೆ ಇದನ್ನ. ಒಂದು ಟೈಮ್ ಬರುತ್ತೆ, ವಿರಾಟ್ ಕೊಹ್ಲಿ 3 ಫಾರ್ಮ್ಯಾಟ್ ಅಲ್ಲಿ ಕ್ಯಾಪ್ಟನ್ ಆಗೇ ಆಗ್ತಾರೆ ಅಂತ, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಅಟ್ ದ ಮೂಮೆಂಟ್ ಧೋನಿದೇನು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಟೀಮ್ ಎಲ್ಲ ಯೂಸ್ ಮಾಡಬೇಕು. ಯಾಕಂದ್ರೆ ನೋಡಿ, ನಾನು ನಿಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಿದ್ದೆ. ಹೇಳಿ ಸರ್. ನೋಡಿ, ಒಂದು ಸಲ ಅಲ್ಲ, ತುಂಬಾ ಸಲ ನೀವು ಇದನ್ನ ಹೇಳಿದ್ದೀರಾ. ನೋಡಿ, ಸಮಯ ಬರುತ್ತೆ ವಿರಾಟ್ ಕೊಹ್ಲಿ 3 ಫಾರ್ಮ್ಯಾಟ್ ಅಲ್ಲಿ ಕ್ಯಾಪ್ಟನ್ ಆಗುವಂತ ಸಮಯ. ನೀವು ಮತ್ತೊಂದು ಮಾತು ಹೇಳಿದ್ದೀರಾ, ನಾನೇನಾದ್ರೂ ಸೆಲೆಕ್ಟರ್ ಆದ್ರೆ ನಾನು ಕೊಹ್ಲಿನ 3 ಫಾರ್ಮ್ಯಾಟ್ ಅಲ್ಲಿ ಕ್ಯಾಪ್ಟನ್ ಮಾಡ್ಬಿಟ್ಟು. ನಾನು ಖಂಡಿತ ಯೋಚನೆ ಮಾಡ್ತಿದ್ದೆ ಅದ್ರ ಬಗ್ಗೆ. ಯಾಕಂದ್ರೆ ನಾನು ಸುಮ್ಮನೆ ಮಾಡಿದ್ದಾರೆ. ಇಲ್ಲ ಧೋನಿ ಅಂತಂದ್ರೆ, ಧೋನಿ ನಾನ್ ಏನ್ ನೋಡ್ಬೇಕು ಅಂದ್ರೆ, 1 ವರ್ಷ ಆದ್ಮೇಲೆ ಚಾಂಪಿಯನ್ಸ್ ಟ್ರೋಫಿ ಆಯ್ತು, ಅದಾದ್ಮೇಲೆ ನೋಡಿದ್ರೆ ಟೀಮ್ ಹೇಗ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನೋಡಿದ್ರೆ, ಧೋನಿದು ಹಸಿವೇನು ಆಕ್ಚುಲಿ. ನನ್ನ ಭಾವನೆ ಏನು ಅಂದ್ರೆ, ಧೋನಿ ತನ್ನ ಕ್ರಿಕೆಟ್ನ ಎಂಜಾಯ್ ಮಾಡಬೇಕು ಆಸ್ ಎ ಪ್ಲೇಯರ್. ಮತ್ತೆ ವಿರಾಟ್ ಕೊಹ್ಲಿ ಆಸ್ ಎ ಕ್ಯಾಪ್ಟನ್ ತುಂಬಾ ಕಲಿತಾರೆ ಧೋನಿಯಿಂದ. ಧೋನಿ ಟೀಮ್ನಲ್ಲಿರುವಾಗ, ಒನ್ ಡೇ ಟೀಮ್ನಲ್ಲಿ. ಮತ್ತೆ ಈ ಟ್ರಾನ್ಸಿಷನ್ ಏನಿದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಒಂದ್ ನಿಮಿಷ, ನಾ ಹೇಳಿದ್ದೆ, ನೀವು ಸಚಿನ್ ತೆಂಡೂಲ್ಕರ್ನ ನೋಡಿರ್ಬೋದು. ಅವ್ರು ಆಡಿದಾಗ ಧೋನಿ ಅಂಡರ್ ಅಲ್ಲಿ, ರಾಹುಲ್ ದ್ರಾವಿಡ್ ಆಡಿದ್ರು ಧೋನಿ ಅಂಡರ್ ಅಲ್ಲಿ. ರಾಹುಲ್ ದ್ರಾವಿಡ್ ಅವರು ಅವ್ರ ಕ್ಯಾಪ್ಟನ್ನೂ ಆಗಿದ್ರು, ಆಮೇಲೆ ಅವ್ರ ಅಂಡರ್ನೂ ಆಟ ಆಡಿದ್ರು. ಸೊ ಆ ಪೀರಿಯಡ್ ಅಲ್ಲಿ ಧೋನಿ ತುಂಬಾ ಕಲ್ತ. ಸೊ ನನಗೆ ಅನಿಸ್ದಂಗೆ ಅದೇ ತರ ವಿರಾಟ್ ಕೊಹ್ಲಿನೂ ತುಂಬಾ ಕಲಿತಾರೆ. ಒಂದ್ ವೇಳೆ ಧೋನಿ ಟೀಮ್ನಲ್ಲಿದ್ರೆ, ಅವ್ರ ಕೆಳಗಡೆ ಇವ್ರು ಆಡಿದ್ರೆ. ಒಂದು ಮಾತು ಹೇಳಿ, ವಿರಾಟ್ ಕೊಹ್ಲಿಗೆ ಕಲ್ಸೋದಕ್ಕೋಸ್ಕರ ಅವ್ರ ಕ್ಯಾಪ್ಟನ್ಶಿಪ್ ಬಿಡ್ಬೇಕಾ? ಇಲ್ಲ ಖಂಡಿತ ಇಲ್ಲ. ಹೌದು, ಆದ್ರೆ ಕ್ಯಾಪ್ಟನ್ಶಿಪ್ ಬಗ್ಗೆ ಕಲಿಬೇಕು ಅಂದ್ರೆ ತುಂಬಾ ಕಲಿಬಹುದು ಮಹೇಂದ್ರ ಸಿಂಗ್ ಧೋನಿಯಿಂದ. ಯಾಕಂದ್ರೆ ಅವ್ನ್ ದಾದಾರಿ ಅಂತ ಕ್ರಿಕೆಟರ್ ಬಹಳ ವಿರಳ. ನೋಡಿ, ಈಗಷ್ಟೇ ನ್ಯೂಜಿಲೆಂಡ್ ಮೇಲೆ 80 ರನ್ ಮಾಡಿದ್ದಾರೆ, ಅದು 4ನೇ ನಂಬರ್ ಅಲ್ಲಿ ಬಂತು. ಮಹೇಂದ್ರ ಸಿಂಗ್ ಧೋನಿನಲ್ಲಿ ಇನ್ನಷ್ಟು ಕ್ರಿಕೆಟ್ ಆಡೋ ಸಾಮರ್ಥ್ಯ ಇದೆ. ತುಂಬಾ ಕ್ರಿಕೆಟ್ ಫಿಟ್ನೆಸ್ ಅಂತೂ ತುಂಬಾ ಚೆನ್ನಾಗಿದೆ. ಆದ್ರೆ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಅವನು 12 ವರ್ಷದಿಂದ 10 ವರ್ಷದಿಂದ ಪ್ರೆಷರ್ ಅನುಭವಿಸ್ತಿದ್ದಾನೆ ಆಸ್ ಎ ಕ್ಯಾಪ್ಟನ್. ಸೊ ಈಗ ಟೈಮ್ ಬಂದಿದೆ, 1.5 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಅದೇ ರೆಸ್ಪಾನ್ಸಿಬಿಲಿಟಿ ಟೀಮ್ನಲ್ಲಿ ಬೇರೆ ಯಾರಾದ್ರೂ ತಗೊಳ್ಳಿ. ಮತ್ತೆ ಧೋನಿಗೆ ಎಂಜಾಯ್ ಮಾಡಕ್ ಬಿಡಿ ಅವನ ಕ್ರಿಕೆಟ್ನ. 4-6 ಹೊಡಿಯೋದಕ್ ಬಿಡಿ. ಅವ್ನು ಯಾವಾಗ ಬ್ಯಾಟಿಂಗ್ ಮಾಡ್ಬೇಕಂತ ನಾವು ಕಳಿಸಿ. ಧೋನಿ ಯಾವಾಗ ಟೆಸ್ಟ್ ಕ್ರಿಕೆಟ್ ಇಂದ ರಿಟೈರ್ ಆದ್ರ ನೋಡಿದ್ರ, ಆಗ ನಿಮ್ಮನ್ನಂತೂ ಕೇಳಿ ಆಗಿಲ್ಲ? ಖಂಡಿತ ಇಲ್ಲ. ನಿಮ್ಮ ಸಲಹೆ ಅಂತೂ ತಗೊಂಡಿಲ್ಲ? ಇಲ್ಲ. ಅವತ್ತು ಡ್ರೆಸ್ಸಿಂಗ್ ರೂಮ್ ಪೂರ್ತಿ ಶಾಕ್ ಆಗೋಗ್ಬಿಟ್ರೆ, ಎಲ್ರು ಸರ್ಪ್ರೈಸ್ ಆಗ್ಬಿಟ್ರೆ. ಯಾಕಂದ್ರೆ ಅವ್ರು ಒಳಗಡೆ ಬಂದ್ರು, ಆಮೇಲೆ ಸೀದಾ ಹೋದ್ರು ಪ್ರೆಸ್ ಕಾನ್ಫರೆನ್ಸ್ಗೆ, ಮತ್ತೆ ಒಳಗಡೆ ಬಂದ್ರು, ಮತ್ತೆ ಹೇಳಿದ್ರು, ನೋಡ್ರಪ್ಪ, ನಾನು ಒಂದು 10 ನಿಮಿಷ ನಿಮ್ ಜೊತೆ ಮಾತಾಡ್ಬೇಕು ಅಂತ. ಯಾರಿಗೂ ಕಿಂಚಿತ್ತು ಕ್ಲೂ ಇರಲಿಲ್ಲ ಅವ್ರು ಏನ್ ಮಾತಾಡಕ್ ಹೊರಟಿದ್ದಾರೆ ಅಂತ. ಅವಾಗ ಅವ್ರು ಹೇಳಿದ್ರು, ನೋಡ್ರಪ್ಪ, ಟೈಮ್ ಬಂದ್ಬಿಟ್ಟಿದೆ, ನಾನು ಈ 3 ಫಾರ್ಮ್ಯಾಟ್ ಅಲ್ಲಿ ಆಡಕ್ಕಾಗಲ್ಲ ಅಂತ. ಮತ್ತೆ ನಾನು ಟೆಸ್ಟ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ತಗೋಬೇಕು ಅಂತ. ಇದು ಶಾಕ್
ಅಂದ್ರೆ ನನ್ನನ್ನು ಬಿಟ್ಬಿಡಿ, ನೀವು ಟೀಮ್ನಲ್ಲಿ ಒಬ್ರಿಗೂ ಗೊತ್ತಿಲ್ಲ, ಯಾವ ಟೀಮ್ ಮ್ಯಾನೇಜರ್ಗೂ ಗೊತ್ತಿಲ್ಲ, ಅವರ ಕ್ಲೋಸ್ ಫ್ರೆಂಡ್ಸ್ಗೂ ಗೊತ್ತಿಲ್ಲ, ಟೀಮ್ನಲ್ಲಿ ಆಡೋರ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವರು ಬಂದು ಎಲ್ಲರನ್ನ ಸರ್ಪ್ರೈಸ್ ಮಾಡಾಕ್ಬಿಟ್ರು ಅವತ್ತು. ನಾನು ಟೆಸ್ಟ್ ಕ್ರಿಕೆಟಿಂದ ರಿಟೈರ್ಮೆಂಟ್ ತಗೋತಿದ್ದೀನಿ ಅಂತ ಹೇಳಿ. ಮತ್ತೆ ಒನ್ ಡೇ ಕ್ರಿಕೆಟ್ನಲ್ಲಿ ಹಾಗೆ ಆಯ್ತು, ಹಂಗೆ ಆಯ್ತು ನೋಡಿ. ಅಂದ್ರೆ ಅವ್ರಿಗೆ ಹೋಗ್ಬೇಕು ಅಂತ ಅನಿಸ್ದಾಗ ಗೊತ್ತೂ ಆಗಲ್ಲ, ಹಂಗೆ ಹೋಗ್ಬಿಟ್ಟು. ನಾನು ಕೂಡ ಇದನ್ನೇ ಹೇಳ್ತಾ ಇದ್ದೀನಿ ನೋಡಿ, ಅವರು ಒನ್ ಡೇ ಕ್ರಿಕೆಟ್ನ ಬಿಡೋದಕ್ಕೆ ಅಥವಾ T20 ಕ್ರಿಕೆಟ್ನ ಕ್ಯಾಪ್ಟನ್ಶಿಪ್ನ ಬಿಡೋದಕ್ಕೆ ನಿಮ್ಮ ಸಲಹೆ ಅಗತ್ಯ ಇಲ್ಲ. ಇಲ್ಲ, ಖಂಡಿತ ಇಲ್ಲ. ಏನು ಸಲಹೆ ತಗೊಂಡಿಲ್ಲ ಅವರು, ಅವ್ರಿಗೆ ಬೇಕು ಆಗಿಲ್ಲ. ಅವರು ಎಂಥ ವ್ಯಕ್ತಿ ಅಂದ್ರೆ ಕಂಪಲ್ಸರಿ ಅಲ್ಲಿರಲ್ಲ. ಅವನಿಗೇನಾದ್ರೂ ಅನಿಸ್ತು ಅಂದ್ರೆ ಟೈಮ್ ಬಂದಿದೆ, ನಾನು ಹೋಗ್ಬೇಕು ಇಲ್ಲಿಂದ ಅಂತ ಅನ್ಸಿದ್ರೆ ಹೋಗ್ಬಿಡ್ತಾನೆ ಅವನು, ಐದರ್ ಆಸ್ ಕ್ಯಾಪ್ಟನ್ ಆರ್ ಆಸ್ ಅ ಪ್ಲೇಯರ್. ಮತ್ತೆ ನಿಮ್ಗೇನ್ ಅನ್ಸುತ್ತೆ, ಎಲ್ಲಿ ತನಕ ಅವರು ಆಟ ಆಡ್ಬೋದು ಮುಂದಿನ ವರ್ಲ್ಡ್ ಕಪ್ ತನಕ? ನೀವೇ ನೋಡಿ ಸರ್ ಫಿಟ್ನೆಸ್ ಅವ್ರದ್ದು. ಅವ್ರು ಹೇಗೆ ಓಡ್ತಾರೆ ನೋಡಿ. ನಿನ್ನೆ ರನ್ಔಟ್ ಮಾಡಿದ್ರಲ್ಲ ವಿಕೆಟ್ ಕೀಪಿಂಗ್ ನಲ್ಲಿ, ಏನ್ ಸ್ಟಂಪಿಂಗ್ಸ್ ಮಾಡಿದ್ರು ಅವರು ಲಾಸ್ಟ್ ಒಂದೆರಡು ಮ್ಯಾಚ್ ಅಲ್ಲಿ. ಅವನಂತ ಕೀಪರ್ ಬ್ಯಾಟ್ಸ್ಮನ್ ಯಾರು ಕಾಂಪಿಟೇಷನ್ ಇಲ್ಲ ರೀ ದೇಶದಲ್ಲಿ. ಸೊ ಇನ್ನೊಂದು 4-5 ವರ್ಷ ಆರಾಮಾಗಿ ಆಟ ಆಡ್ಬೋದು ಅವರು ಆ ಫಿಟ್ನೆಸ್ ಅಲ್ಲಿ. ನಾನು ಬರೀ ನಾನು ಮಾತಾಡ್ತಿರೋದು ಬರೀ ಅವನ ಕ್ಯಾಪ್ಟನ್ಶಿಪ್ದು. ಅಂದ್ರೆ 1.5 ವರ್ಷ ಆದ್ಮೇಲೆ MS ಧೋನಿಗೆ ಇಷ್ಟು ಪ್ರೆಷರ್ ತಗೋಬೇಕೋ ಬೇಡವೋ ಅದು ನಮ್ಮ ಮ್ಯಾನೇಜ್ಮೆಂಟ್ ಯೋಚನೆ ಮಾಡಬೇಕು. ಆದ್ರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಎಷ್ಟು ಹೊಗಳ್ತಿರೋ ನೀವು ಧೋನಿ ಬಗ್ಗೆ ಅಷ್ಟು ಹೊಗಳೋದಿಲ್ಲ. ತುಂಬಾ ಹೊಗಳಿದೀನಿ ನಾನು MS ಧೋನಿನ. ನನ್ನ ಫೇವ್ರೆಟ್ ಕ್ರಿಕೆಟರ್ ಅವನು. ಅವನು ಹೇಗೆ ಆಡಿದನೋ 15 ವರ್ಷದಿಂದ, ಏನ್ ಆಟ. ಯಾವತ್ತೂ ಅವನು ಡಿಸೈಡ್ ಮಾಡಿದ್ನಲ್ಲ ಎಲ್ಲ ಫಾರ್ಮ್ಯಾಟ್ಸಿಂದ ನಾನು ರಿಟೈರ್ಮೆಂಟ್ ತಗೋಬೇಕು, ಸನ್ಯಾಸ ತಗೋಬೇಕು ಅಂತ. ಅವನು ಒನ್ ಆಫ್ ದ ಗ್ರೇಟೆಸ್ಟ್ ಕ್ರಿಕೆಟರ್ ಅಂತ ಅನ್ಸ್ಕೊಳ್ತಾನೆ. ಆನ್ ದ ಸೇಮ್ ಲೆವೆಲ್ ಆಸ್ ಗವಾಸ್ಕರ್, ಕಪಿಲ್ ದೇವ್, ತೆಂಡೂಲ್ಕರ್. ಧೋನಿ ಅದೇ ಲೆವೆಲಲ್ಲಿ ಇರ್ತಾನೆ. ಧೋನಿ ಹೇಗೆ ಫೀಲ್ಡಲ್ಲಿ ಇರ್ತಾರಲ್ಲ, ಕ್ಯಾಪ್ಟನ್ ಕೂಲ್ ಆಗಿ ಕೋಪ ಮಾಡ್ಕೊಳ್ದೆ, ಡ್ರೆಸ್ಸಿಂಗ್ ರೂಮಲ್ಲೂ ಕೂಡ ಅವರು ಹಾಗೆ ಇರ್ತಾರ? ಖಂಡಿತ. ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಮಗೂ ಎಲ್ಲ ಗೊತ್ತಾಗ್ಬೇಕು, ನಿಮಗೂ ಅರ್ಥ ಆಗ್ಬೇಕು. ನಾನು ಇಂಥ ಪ್ಲೇಯರ್ನ ಯಾವತ್ತೂ ಇದುವರೆಗೂ ನೋಡೇ ಇಲ್ಲ. ಅವನಿಗೆ ಏನು ವ್ಯತ್ಯಾಸನೇ ಬೀಳಲ್ಲ. ಜನ ತೆಗಳಿದ್ರೆ, ಜನ ಏನಾದರೂ ಹೊಗಳಿದ್ರೆ, ಡಕ್ಔಟ್ ಆಗಿರಲಿ, 100 ಮಾಡಿರಲಿ, ಟೀಮ್ ಗೆದ್ದಿರಲಿ, ಟೀಮ್ ಸೋತಿರಲಿ, ಅವನಿಗೆ ಏನೂ ವ್ಯತ್ಯಾಸ ಬೀಳಲ್ಲ. ಅವನದೇನು ಡೆಮಿನರ್ ಇದೆಯಲ್ಲ, ಪರ್ಸನಾಲಿಟಿ ಇದೆಯಲ್ಲ, ಆ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿರುತ್ತೆ, ಸೇಮ್. ಮತ್ತೆ ವಿರಾಟ್ ಕೊಹ್ಲಿ ಹೆಂಗಿದಾನಿನ್ನು? ವಿರಾಟ್ ಕೊಹ್ಲಿ ಟೋಟಲಿ ಡಿಫ್ರೆಂಟ್ ಇದ್ದಾನೆ MS ಧೋನಿಗಿಂತ. ವಿರಾಟ್ ಕೊಹ್ಲಿ ಇನ್ಸ್ಟಿಂಕ್ಟಿವ್ ಹುಡುಗ, ಅವನು ತುಂಬ ಎಕ್ಸ್ಪ್ರೆಸಿವ್ ಹುಡುಗ. ಸೊ ಒಂದು ವೇಳೆ ಡಿಸಪಾಯಿಂಟ್ಮೆಂಟ್ ಆಗಲಿ ಇಲ್ಲ ಹ್ಯಾಪಿನೆಸ್ ಆಗಲಿ ಅವನಲ್ಲೇ ತೋರಿಸ್ಬಿಡ್ತಾನೆ ಫೀಲ್ಡಲ್ಲಿ, ಅಲ್ವಾ? 2 ನಿಮಿಷದಲ್ಲಿ ತೋರಿಸ್ಬಿಡ್ತಾನೆ ಅಲ್ಲೇ. ಅವನೊಂದು ವೇಳೆ ಒಂದು ಕೆಟ್ಟ ಶಾಟ್ ಹೊಡೆದ್ರೆ ಅವನ ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗ್ಬಿಡುತ್ತೆ ಅವನಿಗೆ ಡಿಸಪಾಯಿಂಟ್ ಆಗಿದೆ ಅಲ್ಲಿ ಅಂತ. ಒಂದು ವಿಕೆಟ್ ಸಿಕ್ಕರೆ ಅಥವಾ ಟೀಮ್ ಗೆದ್ಬಿಟ್ರೆ ನಿಮಗೆ ಖಂಡಿತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ. ಅದಕ್ಕೆ ಸಂಜಯ್ ಮಂಜರೇಕರ್ ಹೇಳ್ತಾರೆ, ಇಬ್ರು ಅಗ್ರೆಸಿವ್, ರವಿಶಾಸ್ತ್ರಿ ಮತ್ತೆ ವಿರಾಟ್ ಕೊಹ್ಲಿ ಇವರಿಬ್ರು ಸೇರಿದಾಗ ತುಂಬಾ ದೊಡ್ಡ ಅಪಾಯ ಆಗುತ್ತೆ ಅಂತ. ಹೌದು, ಇದೇ ಆಗುತ್ತಲ್ವಾ, ಪಾಸಿಟಿವ್ ಮತ್ತೆ ಪಾಸಿಟಿವ್ ಸೇರಿದಾಗ ಸೂಪರ್ ಪಾಸಿಟಿವ್. ಸೊ ಅದರಿಂದ ಏನು ತೊಂದರೆ ಸರ್? ಅಂದ್ರೆ ನಮ್ಮ ಟೆಂಪರ್ಮೆಂಟ್ ತುಂಬಾ ಸಿಮಿಲರ್ ಸರ್. ಯಾಕಂದ್ರೆ ನಾನು ತುಂಬಾ ಅಗ್ರೆಸಿವ್, ನಾನು ಆಡ್ತೀನಿ ಗೆಲ್ಲೋದಕ್ಕೆ ಮಾತ್ರ, ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕಲ್ಲ. ನಾವು ಹೋಗೋದೇ ಅಲ್ಲಿ ಗೆಲ್ಲೋದಕ್ಕೆ. ಮಾತ್ ಮುಗೀತು ಅಲ್ಲಿಗೆ, ಯುನೋ. ಮತ್ತೆ ಏನೂ ಇಲ್ಲ, ಪ್ಲೇ ವಿದಿನ್ ದ ರೂಲ್ಸ್. ಮತ್ತೆ ಆಟ ಆಡೋದು, ಗೇಮ್ನ ಮುಂದಕ್ಕೆ ತಗೊಂಡೋಗೋದಕ್ಕೆ, ಗೆಲ್ಲೋದು. ತುಂಬಾ ಜನ ಹೇಳ್ತಾರೆ ಕೊಹ್ಲಿ ಅಗತ್ಯಕ್ಕಿಂತ ತುಂಬಾ ಅಗ್ರೆಸಿವ್ ಆಗಿರ್ತಾರೆ, ಇಷ್ಟು ಅಗ್ರೆಷನ್ನ ಅವಶ್ಯಕತೆ ಇಲ್ಲ ಅಂತ. ಅದು ಅವನು ತನ್ನಷ್ಟಕ್ಕೆ ತಾನೇ ಕಲಿತಾನೆ ಬಿಡಿ, ಎಲ್ಲಿ ಲೈನ್ ಡ್ರಾ ಮಾಡಬೇಕು ಮತ್ತು ಎಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತ. ನೀವು ಒಂದ್ ವೇಳೆ ಅವ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಲಾಸ್ಟ್ 6 to 8 months ಅಲ್ಲಿ ನೀವು ಆಲ್ರೆಡಿ ಡಿಫ್ರೆನ್ಸ್ ನೋಡ್ಬೋದು, ಅವ್ನು ಎಷ್ಟು ಮೆಚೂರ್ಡ್ ಆಗಿದ್ದಾನೆ ಅಂತ ಆಸ್ ಎ ಕ್ಯಾಪ್ಟನ್. ಅವ್ನು ಮಾತಾಡೋ ರೀತಿ ಇರ್ಬೋದು, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಯಾವ ರೀತಿ ಇಂಟರ್ವ್ಯೂ ಕೊಡ್ತಾರೋ, ಅದರಿಂದ ತುಂಬಾ ನೀಟಾಗಿ ಗೊತ್ತಾಗುತ್ತೆ ಅವರು ತುಂಬಾ ಮೆಚೂರ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ನ್ಯೂಜಿಲೆಂಡ್ ವಿರುದ್ಧ ಅವರು ಸೆಂಚುರಿ ಮಾಡಿದ್ರಲ್ಲ, ಆಗ ಅಷ್ಟೊಂದು ಅಗ್ರೆಷನ್ ಇರಲಿಲ್ಲ ಮುಂಚಿನ ಹಾಗೆ. ಖಂಡಿತ. ಆದ್ರೆ ಅಲ್ಲೊಂದು ಆಸ್ಟ್ರೇಲಿಯನ್ ಟೀಮ್ ಹಾಕ್ಬಿಡಿ, ಇಲ್ಲ ಪಾಕಿಸ್ತಾನ್ ಟೀಮ್ ಹಾಕಿ, ಆಮೇಲೆ ನೋಡಿ. ನೋಡಿ, ಯಾವಾಗ ಪಾಕಿಸ್ತಾನ್ ವಿರುದ್ಧ ಮ್ಯಾಚ್ ಆಗತ್ತಲ್ಲ, ಆಗ ಇಡೀ ಟೀಮ್ಗೆ ಅಷ್ಟೊಂದು ಅಗ್ರೆಷನ್ ಎಲ್ಲಿಂದ ಬರುತ್ತೆ? ಅದು ಆಟೋಮ್ಯಾಟಿಕ್, ಹೇಳೋದ್ ಬೇಕಾಗಿಲ್ಲ, ಅದು ತಾನಾಗೆ ಬಂದ್ಬಿಡುತ್ತೆ. ಯಾರು ಏನು ಹೇಳೋದೇ ಬೇಕಾಗಿಲ್ಲ ಯಾರಿಗೂ. ಯಾಕಂದ್ರೆ ನಾನ್ ಪ್ಲೇಯರ್ ಆಗಿದ್ದಾಗ ಆಟೋಮ್ಯಾಟಿಕಲಿ ಬರ್ತಾ ಇತ್ತದು. ಮತ್ ನಾನು ಡೈರೆಕ್ಟರ್ ಆದಾಗ ಟೀಮ್ದು ನಾವು 3 ದೊಡ್ಡ ಮ್ಯಾಚ್ ಆಡಿದ್ವಿ ಅಗೇನ್ಸ್ಟ್ ಪಾಕಿಸ್ತಾನ್. 2 ವರ್ಲ್ಡ್ ಕಪ್ ಅಲ್ಲಿ, ಇನ್ನೊಂದು ಏಷ್ಯಾ ಕಪ್ ಅಲ್ಲಿ. ಮತ್ತೆ ಎಷ್ಟು ಟೆನ್ಷನ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ ಆಗುತ್ತಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಯಾವ ಬೇರೆ ಮ್ಯಾಚಲ್ಲೂ ಇಲ್ಲ ಟೆನ್ಷನ್.
ನೋಡಿ ರವಿ, ನಿಮಗೆ ವಿರಾಟ್ ಕೊಹ್ಲಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, MS ಧೋನಿ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ, ಇಬ್ರ ಜೊತೆಗೂ ಆಡಿದ್ದೀರಾ. ನೋಡಿ, ಇವರಿಬ್ರು ಮಧ್ಯೆ ಜಗಳ ಆಗತ್ತಲ್ಲ, ಅದಕ್ಕೆ ಕಾರಣ ಏನಿರ್ಬೋದು? ಖಂಡಿತ ಜಗಳ ಇಲ್ಲ. ಇನ್ಫ್ಯಾಕ್ಟ್ ಈ ವಿಷಯ ಪ್ರೆಸ್ನವರು ಪ್ರೆಸ್ ಅವ್ರಿಗೆ ಬೇಕು ಅನ್ಸತ್ತೆ ಇವರಿಬ್ರು ಜಗಳ ಆಡೋದು. ಆದ್ರೆ ಇವ್ರಿಗೆ ಜಗಳ ಇಲ್ಲ. ಒಬ್ರಿಗೊಬ್ರು ರೆಸ್ಪೆಕ್ಟ್ ಏನಿದೆಯಲ್ಲ ತುಂಬಾ ಜಬರ್ದಸ್ತ್ ಇದೆ. ವಿರಾಟ್ ಕೊಹ್ಲಿ ತುಂಬಾ ಗೌರವಿಸ್ತಾರೆ MS ಧೋನಿನ. ಅವ್ರ ಮನವರಿಕೆ ಇದೆ, ತುಂಬಾ ದೊಡ್ಡ ಪ್ಲೇಯರ್ ಅವರು, ನಾನು ಅವರಿಂದ ತುಂಬಾ ಕಲ್ತಿದ್ದೀನಿ ಅಂತ. ಅಂಡ್ MS ಧೋನಿಗೂ ಖಂಡಿತ ಗೊತ್ತು ಹೇಗೆ ಹ್ಯಾಂಡಲ್ ಮಾಡಬೇಕು ವಿರಾಟ್ ಕೊಹ್ಲಿನ ಅಂತ. ಅವ್ರಿಗೆ ಗೊತ್ತು ಅವನು ಡೆಡ್ಲಿ ಪ್ಲೇಯರ್ ಅಂತ. ಅವರಿಂದ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಹೇಗೆ ತೆಗ್ಸೋದು ಇದು ಗೊತ್ತು MS ಧೋನಿಗೆ. ಸೊ ಇವರಿಬ್ರದು ಅದೇನ್ ಅಂತಾರಲ್ಲ, ಇಬ್ರು ಆಲ್ಫಾ ಮೇಲ್ಸ್ ಇವರು, ಒಂದೇ ಡ್ರೆಸ್ಸಿಂಗ್ ರೂಮಲ್ಲಿ. ಆದ್ರೆ ಇಬ್ರಿಗೂ ಆ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆಯಲ್ಲ ತುಂಬಾ ಜಬರ್ದಸ್ತ್ ಇದೆ. ಇದು ತುಂಬಾ ನನ್ನ ಟೆನ್ಯೂರ್ ಅಲ್ಲಿ ನನಗೆ ತುಂಬಾ ಖುಷಿ ಕೊಟ್ಟಂತ ವಿಷಯ ಅಂದ್ರೆ ಇದೆ. ಆದ್ರೆ ಪಬ್ಲಿಕ್ ಅಲ್ಲಿ ಒಂದು ಇಂಪ್ರೆಷನ್ ಇದೆ, ಈ ಇಬ್ರು ಮಧ್ಯದಲ್ಲೂ ತಮ್ಮಲ್ಲೇ ಜಗಳ ಆಗತ್ತೆ, ತಕರಾರಿದೆ, ಇವರಿಬ್ರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದು. ಇದಂತೂ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಯಾವಾಗ್ಲೂ ನಡೀತಾನೆ ಇರುತ್ತೆ. ನೆನ್ಪಿಡ್ಲಿ, ನಾವು ಆಡ್ತಾ ಇರುವಾಗ ಕಪಿಲ್ ದೇವ್ ಅವ್ರು ಆಗ್ಬೇಕಾಗಿತ್ತು ಕ್ಯಾಪ್ಟನ್, ಕೆಲವ್ರು ಹೇಳ್ತಾರೆ ಸುನಿಲ್ ಗವಾಸ್ಕರ್ ಅವ್ರು ಆಗ್ಬೇಕು, ಕೆಲವ್ರು ಹೇಳ್ತಾರೆ ಬೇದಿ ಅವ್ರು ಕ್ಯಾಪ್ಟನ್ ಆಗ್ಬೇಕು, ಇನ್ನು ಕೆಲವರು ಬೇರೆಯವ್ರನ್ನ ಹೇಳ್ತಾರೆ. ಸೊ ಆಲ್ವೇಸ್ ಕ್ಯಾಪ್ಟನ್ಶಿಪ್ ಅಲ್ಲಿ ಒಬ್ರು ಇಬ್ರದ್ದು ಅವರಿಗೆ ಅಗೇನ್ಸ್ಟ್ ಮಾಡ್ತಾನೆ ಇರ್ತಾರೆ ಮೀಡಿಯಾದವರು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಪ್ಲೇಯರ್ಸ್ ಏನ್ ಯೋಚಿಸ್ತಾರೆ ತಮ್ಮ ಬಗ್ಗೆ. ಸೊ ಅದಕ್ಕೆ ನಾನು ಇವತ್ತು ಹೇಳ್ತೀನಿ, ಈ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆಯಲ್ಲ ಅವರಿಬ್ರದ್ದು, ಅದು ತುಂಬಾ ಜಬರ್ದಸ್ತ್ ಇದೆ. ರೆಸ್ಪೆಕ್ಟ್ ಇದೆ, ಆದ್ರೆ ಮನಸ್ತಾಪ ಇದೆಯೋ ಇಲ್ಲ? ಖಂಡಿತ ಇಲ್ಲ. ಖಂಡಿತ ಇಲ್ಲ ಸರ್, ಇಲ್ಲ. ರವಿ, ನೀವು ಈ ಮಾತನ್ನ ಹೇಳಿದ್ದು ಬಹಳ ಒಳ್ಳೇದಾಯ್ತು. MS ಧೋನಿ ಮತ್ತೆ ವಿರಾಟ್ ಕೊಹ್ಲಿ ಮಧ್ಯದಲ್ಲಿ ಯಾವುದೇ ಮನಸ್ತಾಪ ಇಲ್ಲ ಅಂತ. ಅವರಿಬ್ರು ಪಾಪ್ಯುಲರ್ ಪ್ಲೇಯರ್ಸ್, ಜನರು ಇಬ್ರು ತುಂಬಾ ಇಷ್ಟಪಡ್ತಾರೆ. ಧೋನಿ ಮತ್ತೆ ವಿರಾಟ್ ಕೊಹ್ಲಿ ಬಗ್ಗೆ ಯಾರಾದ್ರೂ ಪ್ರಶ್ನೆ ಕೇಳಬೇಕು ಅಂತಿದ್ದೀರಾ? ಸರ್, ನೀವು ನಿಮ್ಮ ಟೈಮಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದಿರಾ, ಎಲ್ಲಾನು ಮಾಡಿದಿರಾ, ಇಂಟರ್ನ್ಯಾಷನಲಿ ಕೂಡ ಆಟ ಆಡಿದಿರಾ. ಮತ್ತೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಹೋಗ್ತಾರೆ. ಮತ್ತೆ ಈಗ ವಿರಾಟ್ ಕೊಹ್ಲಿ ಇದಾರೆ, ಅವರಲ್ಲೂ ನಿಮ್ಮ ಛಾಯೆ ಸ್ವಲ್ಪ ಕಾಣಿಸತ್ತೆ. ಮತ್ತೆ ನೀವು ಅವ್ರಿಗೆ ಈ ಶೋ ಮುಖಾಂತರ ಏನಾದ್ರೂ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ನಾನು ಯಾವ ಮೆಸೇಜ್ ಕೊಡೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ವಿರಾಟ್ನ ನೀವು ನೋಡಿದಾಗ ದಿನ ಅವ್ರದ್ದೇನು ಫೋಕಸ್ ಇದೆಯಲ್ಲ, ಅವ್ರ ವರ್ಕ್ ಎಥಿಕ್ಸ್ ಏನಿದೆ, ಅವ್ರ ಪ್ರಿಪ್ರೇಷನ್ ಇದೆಯಲ್ಲ ಪ್ರತಿ ಗೇಮ್ಗೋಸ್ಕರ, ಅದನ್ನ ನೋಡೋಕ್ಕೆ ಕಾಯ್ಬೋದು. ಯಾಕಂದ್ರೆ ಅವರು ಹಿಂದಿನ ಗೇಮ್ನಲ್ಲಿ ಏನು ಮಾಡಿರ್ತಾರೆ ತಪ್ಪುಗಳು, ಅದನ್ನ ಅಲ್ಲೇ ಬಿಟ್ಬಿಡ್ತಾರೆ. ಅಂದ್ರೆ ಲಾಸ್ಟ್ ಗೇಮ್ನಲ್ಲಿ 150 ರನ್ಸ್ ಹೊಡೆದಿದ್ರಲ್ವಾ, ಮತ್ತೆ ನೆಕ್ಸ್ಟ್ ಗೇಮ್ನಲ್ಲಿ ಬ್ಯಾಟಿಂಗ್ ಮಾಡಕ್ ಬಂದಾಗ ಅದನ್ನೆಲ್ಲ ಮರ್ತ್ಬಿಟ್ಟಿದ್ರು ಅವರು. ಅವ್ರದ್ದೇನು ಫೋಕಸ್ ಇದೆಯಲ್ಲ, ಅವ್ರದ್ದೇನು ಡಿಸಿಪ್ಲಿನ್ ಇದೆಯಲ್ಲ ಶುರುವಾತಲ್ಲಿ, ಅದು ನೋಡ್ಬೇಕು ನೀವು. ಯಾಕಂದ್ರೆ ಅವ್ರ ಪ್ರಿಪ್ರೇಷನ್ ಯಾವ ರೀತಿ ಇರುತ್ತಂದ್ರೆ ಅವ್ರಿಗೆ ಗೊತ್ತು ಮತ್ತೆ ಫಸ್ಟಿಂದ ಶುರು ಮಾಡಬೇಕು ಅಂತ, 0 ಇಂದ, ಮತ್ತೆ ಮುಂಚೆಗಿಂತ ಜಾಸ್ತಿ ಮಾಡ್ಬೇಕು ಅಂತ. ಮತ್ತೆ ಇದಿದೆಯಲ್ಲ ವರ್ಕ್ ಎಥಿಕ್ಸ್, ಇದನ್ನ ನೋಡ್ಲೇಬೇಕು ನೀವು. ಸೊ ನಾನು ಹೇಳೋದು ಏನಿಲ್ಲ ಅವ್ರ ಬಗ್ಗೆ. ಒಂದು ಜಾಗದಲ್ಲಿ ನೀವು ಇಂಟರ್ವ್ಯೂ ಕೊಟ್ಟಿರೋದನ್ನ ನಾನು ನೋಡಿದ್ದೀನಿ, 2-3 ಜನ ಹೇಳ್ತಿರ್ತಾರೆ ಪದೇ ಪದೇ ಧೋನಿ ಸನ್ಯಾಸತ್ವ ತಗೋಬೇಕು ಅಂತ. ಅಯ್ಯೋ, ತುಂಬಾ ಜನ ಅಂತಾರೆ. ನಾನು ಯಾವಾಗಾದ್ರೂ ಪೇಪರ್ ಓದ್ತಿರ್ಬೇಕಾದ್ರೆ 3-4 ವರ್ಷದಿಂದ ನೋಡ್ತಿದ್ದೀನಿ, ಅವ್ರು ರನ್ ಹೊಡಿದೇ ಇರುವಾಗ ಇವ್ರನ್ನ ಬಿಟ್ಬಿಡಿ, ಮನೆ ಕಳಿಸ್ಬಿಡಿ, ಧೋನಿಜಿನ ಮನೆ ಕಳಿಸಿ, ಒಂದು ಮಂಚ ಕೊಟ್ಬಿಡಿ ಒಳ್ಳೇದು, ಅವರಿಗೆ ಮಲಗೋದು ಕೇಳ್ಬಿಡಿ ಅಂತಾರೆ. ಮಲಗ್ಬಿಡ್ಲಿ. ಅರೆ ಸ್ವಲ್ಪ ನೋಡ್ರಿ ಅಣ್ಣ, ಎಂಥ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀರಿ ನೀವು ಅನ್ನೋ ಅರಿವಿರ್ಲಿ. ಯಾಕಂದ್ರೆ ಧೋನಿ ಅವರು ಕಂಟ್ರಿಗೋಸ್ಕರ ಏನ್ ಮಾಡಿದಾರಲ್ಲ, ನೀವು ಬೆಳಗ್ಗೆ ಎದ್ದು ನಿಮ್ಮ ಮುಖನ ನೋಡ್ಕೊಳ್ಳಿ ಕನ್ನಡಿಯಲ್ಲಿ, ನೀವು ಅದರ ಎಳ್ಳು ಕಾಳಷ್ಟಾದ್ರೂ ಮಾಡಿದೀರಾ ದೇಶಕ್ಕೋಸ್ಕರ ಏನಾದ್ರೂ?